ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದ್ದೀನಿ. ಈಗ ತಾನೇ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ. ಅಂದರೆ ಮಿಡ್ ನೈಟ್ ಯಾಕೋ ಸ್ವಲ್ಪ ನಿದ್ದೆ ಇರಲಿಲ್ಲ ನನಗೆ. ಏನೋ ತುಂಬ ಇವಾಗ ಸಮ್ಮರ್ ಅಲ್ವಾ, ಸಖತ್ತು ಸೆಕೆ. ಫ್ಯಾನ್ ಹಾಕ್ಕೊಂಡ್ರು ಕೂಡ ಅಷ್ಟೇ ಫುಲ್ಲು ಒಂಥರ ಬಿಸಿ ಬಿಸಿ ಗಾಳಿ, ಒಂಥರ ಚೆನ್ನಾಗೇ ಇಲ್ಲ. ಸೊ ಸೆಕೆಗೇ ಅರ್ಧ ನಿದ್ದೆ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ನಿದ್ದೆ ಮಾಡಿರಲಿಲ್ಲ. ಹಾಗಾಗಿ ಈಗ ಸ್ವಲ್ಪ ಬೆಳಿಗ್ಗೆ ಒಂದು 12 o'clock ಮಲ್ಕೊಂಡು ಒಂದು 1:30ವರೆಗೂ ಮಲ್ಕೊಂಡು ಆಮೇಲೆ ಎದ್ದುಬಿಟ್ಟು ಅಡುಗೆ ಮಾಡಿ ಊಟ ಮಾಡಿ ಪಾಪಗೆಲ್ಲ ಊಟ ಮಾಡಿಸಿ ಮುಗಿಸಿ ಕೆಲಸನ ಇವಾಗ ನಿಮ್ಮ ಜೊತೆ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದು 4:30, ಓಕೆನಾ. ಸೊ ಇವತ್ತಿನ ಟಾಪಿಕ್ ಬಂದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ಮನೇಲಿ ನೋಡಿರ್ತೀರಾ. ಹೌದು ಫ್ರೆಂಡ್ಸ್, ಅಂದರೆ ನನಗೆ ಏನೇನು ಸಿಮ್ಟಮ್ಸ್ ಇತ್ತು, ಓಕೆನಾ. ನನ್ನ ಮಗ ಹೊಟ್ಟೆಲಿರುವಾಗ ನನ್ನ ಹೊಟ್ಟೆನಲ್ಲಿ ಮಾತ್ರ ನಾನು ಹೇಳೋದು. ಬೇರೆ ಸಿಮ್ಟಮ್ಸ್ ಎಲ್ಲ ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ, ನೋಡದೇ ಇರೋರು ಅದನ್ನು ನೋಡ್ಕೊಳ್ಳಿ. ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಓಕೆನಾ. ಏನೇನು ಫುಲ್ಲು ಸಿಮ್ಟಮ್ಸ್ ಏನೇನಿತ್ತು ಎಲ್ಲನೂ ನಾನು ಹಾಕಿದ್ದೀನಿ ವಿಡಿಯೋ ಮಾಡಿ, ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ಇವತ್ತಿನ ಟಾಪಿಕಲ್ಲಿ ಫ್ರೆಂಡ್ಸ್, ಹೊಟ್ಟೆ ಮೇಲ್ಭಾಗದಲ್ಲಿ ಈ ರೀತಿ ಲಕ್ಷಣಗಳು, ಅಂದರೆ ಈ ರೀತಿ ಸಂಕೇತಗಳು ಕಾಣಿಸಿದ್ರೆ ಅದು ಗಂಡು ಮಗುವಿನ ಲಕ್ಷಣ ಅಂತ ಹೇಳ್ಬೋದು, ಓಕೆನಾ. ಯಾಕಂದರೆ ನನಗೆ ಏನೇನು ಹೊಟ್ಟೆ ಮೇಲ್ಭಾಗದಲ್ಲಿ ಏನೇನು ಕಾಣಿಸ್ಕೊಳ್ತೋ ಅದನ್ನೆಲ್ಲ ನಾನು ನಿಮಗೆ ಇವತ್ತು ಹೇಳ್ತೀನಿ, ಸರಿನಾ. ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಮಗು ಏನು ಅಂತ. ಇದರಲ್ಲಿ ಫ್ರೆಂಡ್ಸ್ ಮೊದಲೇದಾಗಿ ನೋಡಬೇಕು ಅಂತಂದರೆ, ಸೊ ಫ್ರೆಂಡ್ಸ್ ನನಗೆ ಲಾಸ್ಟ್ ಒಂದು 5 months ಕಂಪ್ಲೀಟ್ ಆಗೋವಷ್ಟರಲ್ಲಿ ಎಂಡಿಂಗಲ್ಲಿ ಒಂದು ಲೈಟಾಗಿ, ಅಂದರೆ ಚೆಸ್ಟಿಂದ ಕೆಳಗಡೆವರೆಗೂ ಒಂದು ಲೈಟಾಗಿ ಒಂದು ಲೈನ್ ಬಂತು, ಓಕೆನಾ. ಸ್ಟಾರ್ಟಿಂಗಲ್ಲಿ ಆ ಲೈನ್ ಏನಾಯಿತು ಅಂದರೆ ಡೇ ಬೈ ಡೇ ಹೋಗ್ತಾ ಒಂದು 6-7 month, ಅಂದರೆ 6 months ಕಂಪ್ಲೀಟಾಗಿ 7 month ಆ ಥರ ಹೋಗ್ತಾ ಅದು ಫುಲ್ಲು ಡಾರ್ಕಾಗಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ಓಕೆನಾ. ಫಸ್ಟು ಲೈಟಾಗಿ ಬಂತು, ಆಮೇಲೆ ಫುಲ್ಲು ಡಾರ್ಕಾಗಿ ಸ್ಟಾರ್ಟ್ ಆಯಿತು. ಆ ಲೈನಿಂದ ಏನಾದರೂ ಪ್ರಾಬ್ಲಮ್ಸಾ, ಆ ಥರ ಲೈನ್ ಬಂದರೆ, ಇಲ್ಲಾಂದರೆ ಮಗುಗೆ ಏನಾದರೂ ಪ್ರಾಬ್ಲಮ್ಸ್ ಆಗಿಬಿಡುತ್ತಾ ಏನೋ, ಆ ಥರ ಎಲ್ಲ ಏನೋ ಅಂದ್ಕೊಳ್ಬೇಡಿ. ಯಾಕಂದರೆ ಆ ಲೈನ್ಸು ಆ ಪ್ರೆಗ್ನೆನ್ಸಿನಲ್ಲಿ ಅಂದರೆ ಆ ಥರ ಡಾರ್ಕಾಗಿ ಬಂದರೆ ಅದು ಗಂಡು ಮಗು ಅಂತ ಅವಾಗಿನ ಇವರು ಹೇಳ್ತಾಯಿದ್ರು, ಆ ಥರ ಆಯಿತಾ. ಆ ಸಿಮ್ಟಮ್ಸ್ಗಳನ್ನ ನೋಡಿಕೊಂಡು ಈಗಲೂ ಕೂಡ ಅಷ್ಟೇ ತುಂಬ ಜನ ಅದನ್ನು ಕೂಡ ಟ್ರಸ್ಟ್ ಮಾಡ್ತಾರೆ. ಸೊ ನನಗೆ ಹೇಳಬೇಕು ಅಂತಂದರೆ, ನನಗೂ ಅಷ್ಟೇ ಫುಲ್ಲು ಡಾರ್ಕಾಗಿ ಒಂದು ಲೈನ್ ಬಂತು. ಅದು ಎಷ್ಟು ಡಾರ್ಕಾಗಿ ಅಂದರೆ ಬ್ಲ್ಯಾಕ್ ಮತ್ತು ಬ್ರೌನ್ ಕಲರ್ ಪ್ಲಸ್ ಬ್ಲ್ಯಾಕ್ ಎರಡು ಮಿಕ್ಸ್ ಮಾಡಿದ್ರೆ ಯಾವ ಥರ ಇರುತ್ತೆ ಆ ಥರ ಫುಲ್ಲು ಒಂದು ಡಾರ್ಕಾಗಿ ಲೈನ್ ಬಂತು ನನಗೆ, ಓಕೆನಾ. ಬ್ಲ್ಯಾಕ್ ಅಷ್ಟೊಂದು ಇರಲಿಲ್ಲ, ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಆ ರೀತಿ ಫುಲ್ಲು ಡಾರ್ಕಾಗಿ ಡೇ ಬೈ ಡೇ ಹೋಗ್ತಾ ಅದು ಫುಲ್ಲು ಡಾರ್ಕ್ ಆಯಿತು. ಆವಾಗ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ಓ ಬಿಡು ನಿನಗೆ ಗಂಡು ಮಗುನೇ ಆಗೋದು, ಆ ಥರ ಲೈನ್ಸ್ ಏನಾದರೂ ಇದ್ದರೆ ನಿನಗೆ ಗಂಡು ಮಗುನೇ ಅಂತ ಹೇಳ್ತಾರೆ, ನಿಮಗೂ ಕೂಡ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾಯಿದ್ರು. ಅಕಸ್ಮಾತ್ ಹೆಣ್ಣು ಮಗು ಏನಾದರೂ ಇದ್ದರೆ ಲೈಟಾಗಿ ಬರುತ್ತೆ ಲೈನು, ಓಕೆನಾ. ಅಂದರೆ ಅವ್ರಿಗೂ ಲೈನ್ ಇರುತ್ತೆ, ಲೈನ್ಸ್ ಅದು ಬಂದೇ ಬರುತ್ತೆ. ಬಟ್ ಸ್ವಲ್ಪ ಫ್ರೆಂಡ್ಸ್ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ, ಏನಕ್ಕೆ ಗೊತ್ತಿಲ್ಲ. ನೋಡೋಣ, ಏನಾದರೂ ಮೆಡಿಸಿನ್ಸ್ ಏನಾದರೂ ತೊಗೊಳ್ಬೇಕು. ಇನ್ನೂ ತೊಗೊಂಡಿಲ್ಲ ನಾನು, ಒಂದು 2 days ಈ ಥರ ಇದೆ. ಲೈಟಾಗಿ ಸ್ವಲ್ಪ ಬಿಸಿನೀರೆಲ್ಲ ಕುಡಿತಾ ಇದ್ದೀನಿ, ಅಂದರೂ ಏನೋ ಇವತ್ತು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಬನ್ನಿ. ಸೊ ನೀವು ಏನು ಮಾಡಬೇಕು ಅಂದರೆ, ಆ ಡಾರ್ಕಾಗಿ ಲೈನ್ಸ್ ಬರುತ್ತೆ, ಆ ಲೈನ್ಸ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಅಕಸ್ಮಾತ್ ಹೆಣ್ಣು ಮಗು ಏನಾದರೂ ಇದ್ದರೆ ಅದು ಲೈಟಾಗಿ ಲೈನ್ಸ್ ಬರುತ್ತೆ, ಓಕೆನಾ. ಈ ಚೆಸ್ಟ್ ಮೇಲ್ಗಡೆಯಿಂದ ಫುಲ್ ಬೆಲ್ಲಿಯಿಂದ ಕೆಳಗಡೆವರೆಗೂ ಒಂದು ಲೈನ್ ಬರುತ್ತೆ. ಫುಲ್ ಲೈಟಾಗಿ ಬಂದರೆ ಅದು ಹೆಣ್ಣು ಮಗು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ, ಓಕೆನಾ. ಇನ್ನು ಹೊಟ್ಟೆ ಮೇಲ್ಭಾಗದಲ್ಲಿ ನೆಕ್ಸ್ಟು ಇನ್ನೊಂದು ಸಂಕೇತ ಹೇಳೋದಾದರೆ ಫ್ರೆಂಡ್ಸ್, ಹೊಕ್ಕಳು ಮುಂದೆ ಚೂಪಾಗಿ ಬಂದರೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ, ಓಕೆನಾ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ನನಗಂತೂ ಗೊತ್ತಿಲ್ಲ. ಅದು ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನನಗೆ ಆ ಥರ ಹೊಕ್ಕಳು ಮುಂದೆ ಏನೂ ಬಂದಿರಲಿಲ್ಲ, ಓಕೆನಾ. ನಾರ್ಮಲಾಗಿ ಅಂದರೆ ಹೊಕ್ಕಳು ಸ್ವಲ್ಪ ಕ್ಲೋಸ್ ಆಗಿತ್ತು ಹೊರತು ಆ ಥರ ಚೂಪಾಗಿ ಏನೋ ಮುಂದೆ ಬಂದಿರಲಿಲ್ಲ ನನಗೆ. ಬಟ್ ನನ್ನ ಫ್ರೆಂಡ್ಸು ಹೇಳೋ ಪ್ರಕಾರ, ಅವಳು ಹೇಳಿದಾಗೇ ಆ ಥರ ಮುಂದೆ ಚೂಪಾಗಿ ಬಂದರೆ ಅದು ಗಂಡು ಮಗು ಅಂತ. ಅವಳಿಗೆ ಸ್ವಲ್ಪ ಚೂಪಾಗಿ ಬಂದಿತ್ತು, ಅವಳು ಗಂಡು ಮಗುನೇ ಆಯಿತು. ಬಟ್ ನಾನು ಅದನ್ನು ನಂಬೋದಿಲ್ಲ, ಯಾಕಂದರೆ ನನಗೆ ಬಂದಿಲ್ಲ ಅಲ್ವಾ. ನಂಗೆ ಬಂದಿಲ್ಲ ಅಂತಂದರೆ ಅದು ಗಂಡು ಮಗು ಹೆಂಗಾಯಿತು, ಅದಿದ್ದರೆ ಮಾತ್ರ ಗಂಡು ಮಗು ಆಗ್ಬಿಡುತ್ತಾ? ಅದನ್ನು ಮಾತ್ರ ನೀವು ನಂಬಲಿಕ್ಕೆ ಹೋಗಬೇಡಿ, ಆ ಥರ ಚೂಪಾಗಿ ಬಂದರೆ ಮಾತ್ರ ಗಂಡು ಮಗು ಆಗುತ್ತೆ ಅಂತ. ಅದೆಲ್ಲ ಸುಳ್ಳು ಫ್ರೆಂಡ್ಸ್, ಸರಿನಾ, ನನ್ನ ಪ್ರಕಾರ. ಯಾಕಂದರೆ ನಾನೇ ಇದ್ದೀನಿ ಎಕ್ಸಾಂಪಲ್ಲು, ನನಗೆ ಆ ಥರ ಏನೂ ಬಂದಿಲ್ಲ.
ಮತ್ತು ಇನ್ನೊಂದು ಹೇಳ್ತೀನಿ ನಿಮಗೆ, ಅದು ಡಾರ್ಕಾಗಿ ಲೈನ್ ಬರುತ್ತೆ ಅಂತ ಹೇಳಿದ್ನಲ್ಲ, ಅದು ನಿಮಗೆ ಡಿಲಿವರಿ ಆಗಿ ಒಂದು 2 to 3 months ಆದಮೇಲೆ ಸ್ವಲ್ಪ ಅದು ಹೋಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡೇ ಬೈ ಡೇ ಕಳೀತಾ ಅದು ನಿಮ್ಮದು ಡಿಲಿವರಿ ಆದಮೇಲೆ ಅದು ಹೊರಟೋಗ್ಬಿಡುತ್ತೆ. ಓಕೆನಾ? ಸೊ ಹಾಗಾಗಿ ನೆಕ್ಸ್ಟ್ ಸಿಂಪ್ಟಮ್ ಹೇಳಿದೆ ನಿಮಗೆ, ಮುಂದೆ ಒಕ್ಕಳು ಚೂಪಾಗಿದ್ದರೆ ಮಾತ್ರ ಗಂಡು ಮಗು, ಅದನ್ನು ಮಾತ್ರ ನಂಬೇಡಿ, ಅದೆಲ್ಲ ಸುಳ್ಳು. ಸರಿನಾ? ಸೊ ನನಗೇನು ಇರಲಿಲ್ಲ ಆ ಥರ, ನಾನಂತೂ ಅದನ್ನು ನಂಬಿಲ್ಲ. ಲೈನ್ಸ್, ಡಾರ್ಕ್ ಲೈನ್ಸ್ ಮಾತ್ರ ನಾನು ಕೂಡ ನಂಬ್ತೀನಿ. ಓಕೆನಾ? ಇನ್ನು ನೆಕ್ಸ್ಟು 3rd ಪಾಯಿಂಟ್ಸ್ ನೋಡೋದಾದರೆ ಹೊಟ್ಟೆಯ ಆಕಾರ. ಆಯಿತಾ? ಹೊಟ್ಟೆ ಸೈಜ್ ಬಂದು ಗಂಡು ಮಗು ಏನಾದರೂ ಇದ್ದರೆ ಹೊಟ್ಟೆ ತುಂಬಾ ಚಿಕ್ಕದಾಗಿರುತ್ತೆ. ಸರಿನಾ? ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ನಂದು ಅಷ್ಟೇ, ಫುಲ್ಲು ನನ್ನ ಮಗಂದು ವೆಯ್ಟ್ ಜಾಸ್ತಿ ಇದ್ದರೂ ಕೂಡ 3.8 kg ಇದ್ದ ಒಂದು ಬರ್ತ್ ವೆಯ್ಟು. ಸೊ ಅಷ್ಟು ಜಾಸ್ತಿ ಇದ್ದರೂ ಕೂಡ ನನಗೆ ಹೊಟ್ಟೆನೇ ಇಲ್ಲ ಅನ್ನೋ ಥರ ಕಾಣಿಸ್ತಿತ್ತು. ಎಲ್ಲರೂ ಹಾಗೆ ಅಂತಿದ್ರು, ನಿನ್ಗೆ ಹೊಟ್ಟೆನೇ ಇಲ್ವಲ್ಲೇ ನಿನಗೆ ಅಂತ ಹಾಗೆ ಹೇಳ್ತಾಯಿದ್ರು. ಬಟ್ ಹೆಣ್ಣು ಮಗು ಏನಾದರೂ ಇದ್ದರೆ ಹೊಟ್ಟೆ ತುಂಬ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಗಂಡು ಮಗು ಏನಾದರೂ ಇದ್ದರೆ ಹೊಟ್ಟೆ ಆಕಾರ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಸರಿನಾ? ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಇದನ್ನು ನಾನು ನಂಬ್ತೀನಿ. ಸರಿನಾ? ಹೊಟ್ಟೆ ಆಕಾರದ ಮೇಲೂ ಅದು ಡಿಪೆಂಡ್ ಆಗಿರುತ್ತೆ, ಅದನ್ನು ನಾನು ನಂಬ್ತೀನಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ನಿಮಗೆ ಇದು ಹೊಟ್ಟೆ ಹೆಂಗಾಗುತ್ತೆ ಅಂತಂದರೆ, ಫುಲ್ಲು ಒಂದು 7 months ಕಂಪ್ಲೀಟ್ ಆಗಿ 8 months ಬೀಳುತ್ತೆ ನೋಡಿ. 8 months 8.5 months ನಡಿಬೇಕಾದ್ರೆ ನಿಮಗೆ ಹೊಟ್ಟೆ ಏನಾಗುತ್ತೆ, ಫುಲ್ಲು ಡೌನ್ ಬಂದುಬಿಡುತ್ತೆ. ಗಂಡು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ಹೊಟ್ಟೆ ಫುಲ್ಲು ಡೌನ್ ಬರುತ್ತೆ. ಹೆಣ್ಣು ಮಗು ಏನಾದರೂ ಇದ್ದರೆ ಅದು ಮೇಲ್ಭಾಗದಲ್ಲೇ ಇರುತ್ತೆ ಹೊಟ್ಟೆ. ಸರಿನಾ? ಅದನ್ನೊಂದು ಅಬ್ಸರ್ವ್ ಮಾಡ್ಕೊಳ್ಳಿ. ಫುಲ್ಲು ಡೌನ್, ಇನ್ನೇನೋ ನಮಗೆ ಡೆಲಿವರಿನೇ ಆಗ್ಬಿಡುತ್ತೇನೋ ಅನ್ನೋ ಥರ ಫುಲ್ಲು ಹೊಟ್ಟೆ ಡೌನ್ ಬಂದುಬಿಡುತ್ತೆ. ನಮ್ಮನೇಲೂ ಹಾಗೆ ಅಂತಾಯಿದ್ರು ನಮ್ಮತ್ತೆ ಅವರೆಲ್ಲ, ನಿನಗೆ ಗಂಡು ಮಗುನೇ ಆಗೋದು ನೋಡು, ಹೊಟ್ಟೆ ಫುಲ್ಲು ಡೌನ್ ಬಂದಿದೆ, ಆ ಥರ ಹೊಟ್ಟೆ ಫುಲ್ಲು ಡೌನ್ ಬಂದರೆ ಗಂಡು ಮಗುನೇ ಆಗೋದು ಅಂತ ಹೇಳ್ತಾರೆ, ನಿನಗೂ ನೋಡು ಗಂಡು ಮಗುನೇ ಆಗೋದು ನೋಡ್ಕೊ ಅಂತ ಹಾಗೆ ಹೇಳ್ತಾಯಿದ್ರು. ಅದನ್ನು ಕೂಡ ನಾನು ನಂಬ್ತೀನಿ. ಸರಿನಾ? ಯಾಕಂದರೆ ಹೊಟ್ಟೆ ಫುಲ್ಲು ಡೌನ್ ಬಂದುಬಿಟ್ಟಿತ್ತು ನನಗೆ, ಇನ್ನೇನೋ ಡೆಲಿವರಿ ಆಗ್ಬಿಡುತ್ತೇನೋ ಅನ್ನೋ ಥರ ಫುಲ್ಲು ಡೌನ್ ಬಂದಿತ್ತು. ಬಟ್ ಹೆಣ್ಣು ಮಗು ಏನಾದರೂ ಇದ್ದರೆ ಹೊಟ್ಟೆ ಫುಲ್ಲು ಮೇಲ್ಭಾಗದಲ್ಲೇ ಇರುತ್ತೆ. ಸರಿನಾ? ಅದನ್ನು ಒಂದು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಪಾಯಿಂಟ್ ನೋಡೋದಾದರೆ ಫ್ರೆಂಡ್ಸ್, ಹೊಟ್ಟೆ ಜಾಸ್ತಿ ಹೆಣ್ಣು ಮಗು ಏನಾದರೂ ಇದ್ದರೆ ಹೊಟ್ಟೆ ಮೇಲೆ ಜಾಸ್ತಿ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ತುಂಬ ಕೆರ್ಕೋತಾ ಇರಬೇಕು ಅಂತ ಅನಿಸುತ್ತೆ, ಒಂಥರ ಕಡಿತಾ ಇರುತ್ತೆ, ಒಂಥರ ಹೆಂಗೆಂಗೋ ಒಂಥರ ಡ್ರೈ ಆಗಿಬಿಟ್ಟಿರುತ್ತೆ ಸ್ಕಿನ್ನೆಲ್ಲ. ಸರಿನಾ? ಹೊಟ್ಟೆ ಮೇಲ್ಭಾಗದಲ್ಲಿ ಫುಲ್ಲು ಕಡ್ತ ಜಾಸ್ತಿ ಇರುತ್ತೆ ಹೆಣ್ಣು ಮಗು ಇದ್ದರೆ. ಗಂಡು ಮಗು ಏನಾದರೂ ಇದ್ದರೆ ಅಷ್ಟೊಂದೇನೋ ಅಂದರೆ ಕಡ್ತ ಇಚ್ಚಿಂಗ್ ಆಗೋದಿಲ್ಲ. ಸರಿನಾ? ನಾನು ಅಷ್ಟೇ, ತುಂಬ ಅಂದರೆ ನಾನು ಯಾವತ್ತೂ ಅಷ್ಟೊಂದು ಕೆರ್ಕೊಂಡೇ ಇಲ್ಲ. ಅಂದರೆ ಕೆರ್ಕೊಂಡಿರೋದು ನೆನಪಿದೆ, ಬಟ್ ತುಂಬಾ ಸಖತ್ ಆಗ್ತಾಯಿಲ್ಲ, ಸಖತ್ ಕಡಿತಿದೆ ಅನ್ನೋವಷ್ಟು ನಾನು ಯಾವತ್ತೂ ಕೆರ್ಕೊಂಡಿಲ್ಲ. ಜಾಸ್ತಿ ಇಚ್ಚಿಂಗೆಲ್ಲ ನನಗೆ ಏನೂ ಇರಲಿಲ್ಲ. ಓಕೆನಾ? ಹಾಗಾಗಿ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಕೊಳ್ಬೋದು. ಇಚ್ಚಿಂಗ್ ಏನೂ ಇರೋದಿಲ್ಲ ಹೊಟ್ಟೆ ಮೇಲೆ ಗಂಡು ಮಗು ಏನಾದ್ರಿದ್ರೆ, ಅಷ್ಟೊಂದೇನು ಇಚ್ಚಿಂಗ್ ಇರೋದಿಲ್ಲ. ಸರಿನಾ? ಇನ್ನು ನೆಕ್ಸ್ಟು ನೋಡೋದಾದರೆ, ನಿಮ್ಮದು ಸ್ಕಿನ್ ಬಂದು ಫುಲ್ಲು ಡ್ರೈ ಆಗಿಬಿಡುತ್ತೆ. ಹೆಣ್ಣು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ಫುಲ್ಲು ಸ್ಕಿನ್ನು ಡ್ರೈ ಆಗೋದು, ಒಂಥರ ಸ್ಕಿನ್ನೆಲ್ಲ ಒಂಥರ ಕಡ್ತಾ ಸ್ಟಾರ್ಟ್ ಆಗೋದು, ಒಂಥರ ಹಿಂಸೆ ಆಗೋದು, ಈ ಕತ್ತತ್ರ ಭಾಗ ಹತ್ರ ಎಲ್ಲ ಫುಲ್ಲು ಒಂಥರ ಕಡ್ತಾ ಆ ಥರ ಎಲ್ಲ ಆಗುತ್ತೆ ಹೆಣ್ಣು ಮಗು ಏನಾದರೂ ಹೊಟ್ಟೆನಲ್ಲಿದ್ದರೆ. ಬಟ್ ಗಂಡು ಮಗು ಏನಾದರೂ ಹೊಟ್ಟೆನಲ್ಲಿದ್ದರೆ ಆ ಥರ ಕಡ್ತಾ ಏನೂ ಇರೋದಿಲ್ಲ. ನೀವು ನಾರ್ಮಲಾಗೇ ಇರ್ತೀರ, ಇದ್ರೂ ಒಂದು ಚೂರು ಇರುತ್ತೆ ಅಷ್ಟೇ, ಬಿಟ್ಟರೆ ಆ ಥರ ಏನೂ ಇರೋದಿಲ್ಲ. ಓಕೆನಾ? ಆದರೆ ಇನ್ನೊಂದೇನು ಹೇಳಬೇಕು ಅಂತ ಅಂದರೆ, ಮಾಮೂಲಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಕತ್ತತ್ರ ಮಾತ್ರ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಅದೊಂದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಗಂಡು ಮಗು ಏನಾದರೂ ಹೊಟ್ಟೆಲಿದ್ದರೆ ಕತ್ತತ್ರ ಫುಲ್ಲು ಬ್ಲ್ಯಾಕು. ಎಷ್ಟು ಬ್ಲ್ಯಾಕ್ ಅಂದರೆ ಒಂಥರ ಬೂದಿ ಥರ ಆಗ್ಬಿಟ್ಟಿರುತ್ತೆ ಕತ್ತತ್ರ, ಫುಲ್ಲು ಹಿಂದೆಗಡೆ ಎಲ್ಲ ಫುಲ್ಲು ಆ ಥರ ಆಗ್ಬಿಟ್ಟಿರುತ್ತೆ. ಸರಿನಾ? ಹಾಗೆಯೇ ಫೇಸು ಕೂಡ ಅಷ್ಟೇ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಬಟ್ ನಿಮ್ಮದು ಅಂದರೆ ಕಲರ್ಸ್ ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ, ಬಟ್ ಲಕ್ಷಣ ಮಾತ್ರ ನಿಮ್ಮದು ಹಾಗೇ ಇರುತ್ತೆ ಗಂಡು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ. ಸರಿನಾ? ಅಕಸ್ಮಾತ್ ನಿಮ್ಗೆ ಹೆಣ್ಣು ಮಗು ಹೋಟೆಲಲ್ಲಿದ್ದರೆ ನಿಮ್ಮ ಲಕ್ಷಣ ಫುಲ್ಲು ಹೋಗ್ಬಿಟ್ಟಿರುತ್ತೆ, ನಿಮ್ಮ ಫೇಸೆಲ್ಲ ಫುಲ್ಲು ಗ್ಲೋನೆಸ್ ಆಗೇ ಇರುತ್ತೆ. ಆದರೆ ಲಕ್ಷಣ ಮಾತ್ರ ನಿಮಗೆ ಹೆಣ್ಣು ಮಗು ಲಕ್ಷಣನ ತೊಗೊಬಿಡುತ್ತೆ ಅಂತ ಹೇಳ್ತಾರೆ. ಸೊ ಲಕ್ಷಣನ ಹೆಣ್ಣು ಮಗು ಇದ್ದರೆ ಅಕಸ್ಮಾತು ಅದು ತೊಗೊಬಿಡುತ್ತೆ. ಓಕೆನಾ? ಇದನ್ನು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ನೋಡಿದ್ರಲ್ಲ, ನಾನು ಹೊಟ್ಟೆನಲ್ಲಿ ಯಾವ್ಯಾವ ಲಕ್ಷಣಗಳು ಇದ್ದರೆ ನಿಮಗೆ ಗಂಡು ಮಗು ಆಗುತ್ತೆ ಅಂತ ಹೇಳಿದೆ. ಸರಿನಾ? ಎಲ್ಲನೂ ಡೀಪ್ಸಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಅದು ಬೆಳ್ಳಿಯಿಂದ ಫುಲ್ಲು ಡಾರ್ಕ್ ಲೈನ್ ಇರುತ್ತೆ, ಹಾಗೆಯೇ ಇಚ್ಚಿಂಗ್ ಇರುತ್ತೆ, ಮತ್ತು ಹೊಟ್ಟೆ ಆಕಾರ ಚೇಂಜಸ್ ಇರುತ್ತೆ, ಹಾಗೆಯೇ ಹೊಟ್ಟೆ ಫುಲ್ಲು ಡೌನ್ ಬಂದಿರುತ್ತೆ. ಸರಿನಾ? ಮತ್ತು ಹೊಟ್ಟೆ ಚೂಪಾಗಿರೋದು ಅದನ್ನು ಮಾತ್ರ ನಂಬೇಡಿ, ನಾನು ಕೂಡ ಅದನ್ನು ನಂಬಲ್ಲ. ಸರಿನಾ? ನೋಡಿರಲ್ಲ ಫ್ರೆಂಡ್ಸ್, ಆರಾಮಾಗಿ ಇದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಬಟ್ ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ, ಯಾವ ಮಗು ಆದ್ರೇನೋ
ಎರಡೂ ನಮ್ಮದೇ ಅಲ್ವಾ. ಬಟ್ ತುಂಬ ಜನಕ್ಕೆ ಆಸೆ ಇರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅಕಸ್ಮಾತ್ ಮೊದಲನೇ ಮಗು ಹೆಣ್ಮಗು ಇದ್ದರೆ ಎರಡನೇ ಮಗು ಗಂಡು ಮಗು ಬೇಕೇ ಬೇಕು ಅಂತ ಆಸೆ ಇರುತ್ತೆ, ಒಪ್ಕೊಳ್ಳೋಣ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಎಷ್ಟೊಂದು ಜನ ತುಂಬಾ ಅಂದರೆ ಮಗು ಈಗಿನ ಜನ್ರೇಷನಲ್ಲಂತೂ ಮಗು ಆಗೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಯಾಕಂದರೆ ಫುಡ್ ಚೆನ್ನಾಗಿಲ್ಲ, ಏನೇನೋ ಕಾಯಿಲೆಗಳೆಲ್ಲ ಸ್ಟಾರ್ಟ್ ಆಗಿ PCOD ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಆವಾಗಿನ ಕಾಲದಲ್ಲಿ. ಇವಾಗ PCOD ಇಂದನೇ ಮಗು ಆಗ್ತಾಯಿಲ್ಲ ಎಷ್ಟೊಂದು ಜನಕ್ಕೆ, ಈ ಥರ ಎಲ್ಲ ಆಗ್ತಿದೆ ಅಲ್ವಾ. ಸೊ ದೇವರು ನಮಗೆ ಯಾವ ಮಗುನ ಕೊಡ್ತಾನೆ ಅದನ್ನು ನಾವು ಬೇಡ ಅಂದೇ ಸ್ವೀಕರಿಸ್ಕೊಳ್ಬೇಕು. ಹೆಣ್ಣಾದ್ರೇನು ಗಂಡಾದ್ರೇನು ಅಲ್ವಾ, ಎರಡೂ ಈಕ್ವಲ್ ಆಗಿ ನೋಡಬೇಕಾಗತ್ತೆ ಅಲ್ವಾ. ಬಟ್ ಆಗಿನ ಜನ್ರೇಷನಲ್ಲಿ ಗಂಡು 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 ಅಂತ ತುಂಬ ಜನ ಇದು ಮಾಡ್ತಿದ್ರಲ್ವ. ಈಗಲೂ ಕೂಡ ಹಾಗೇ ಇದೆ. ಬಟ್ ನಮ್ಮ ಅಂದರೆ ಎಜುಕೇಟೆಡ್ಸ್ಗಳೆಲ್ಲ ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾವ ಮಗು ಆದ್ರೇನೋ ದೇವ್ರು ಕೊಟ್ಟಿದ್ದನ್ನು ನಾವು ಈಸ್ಕೊಳ್ಬೇಕಲ್ವ ಅಂತ ಸುಮ್ಮನಾಗ್ತಾರೆ. ಯಾರೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಓಕೆನಾ. ಸೊ ನನ್ನ ರಿಕ್ವೆಸ್ಟ್ ಏನಂತಂದರೆ, ಯಾವ ಮಗು ಆದ್ರೇನು ಎರಡೂ ನಮ್ಮ ಮಕ್ಕಳೇ ಅಲ್ವಾ. ದಯವಿಟ್ಟು ದೇವ್ರು ಕೊಟ್ಟಿದ್ದನ್ನ ಈಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಎಷ್ಟೊಂದು ಜನಕ್ಕೆ ಮಕ್ಕಳಿದೆ ತುಂಬಾ ನರಳ್ತಿದ್ದಾರೆ, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳಬೇಕು. ನಾನು ಈ ಒಂದೊಂದು ವಿಡಿಯೋಗಳಲ್ಲಿ ಇದನ್ನು ಹೇಳ್ತಾ ಇದ್ದೀನಿ ನಿಮಗೆ. ನಾನು ಒಂದು ಗಣಪತಿ ವ್ರತನ ಮಾಡಿ ಹಾಕಿದ್ದೆ, ಒಂದು ಪೋಸ್ಟ್ ಮಾಡಿದ್ದೀನಿ ವಿಡಿಯೋನ ನೋಡಿ. ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಕೊಡ್ತೀನಿ. ಏನಪ್ಪ ಅಂತಂದರೆ, ತುಂಬ ಜನ ಮದುವೆ ಆಗ್ತಾಯಿಲ್ಲ ಮತ್ತು ಮಕ್ಕಳು ಆಗ್ತಾಯಿಲ್ಲ ಅಂತ ತುಂಬ ಜನ ಸಫರ್ ಪಡ್ತಿದ್ದಾರೆ, ಓಕೆನಾ. ಅವರಿಗೆ ಈ ವ್ರತ ಮಾಡಿದ್ರೆ, ಓಕೆನಾ, ತುಂಬ ಭಕ್ತಿಯಿಂದ, ವ್ರತ ಏನು ಅಷ್ಟೊಂದೇನು ಕಷ್ಟ ಅಲ್ಲ, ಆರಾಮಾಗಿ ಈಸಿನೇ ಇದೆ, ಆರಾಮಾಗಿ ಮಾಡ್ಕೊಳ್ಬಹುದು. ಭಕ್ತಿಯಿಂದ ನೀವು ಈ ವ್ರತನ ಮಾಡಿ ನಿಜವಾಗ್ಲೂ ನೀವು ಅಂದ್ಕೊಂಡಿದ್ದು ನೆರವೇರುತ್ತೆ. ಮದುವೆನೂ ಆಗುತ್ತೆ, ಜೊತೆಗೆ ನಿಮಗೆ ಮಗು ಕೂಡ ಆಗುತ್ತೆ. ತುಂಬ ಜನ ಸಫರ್ ಪಡ್ತಾಯಿದ್ದೀರಾ, ಯಾಕಂದರೆ ಆ ನೋವಿಂದ ನಾನು ಕೂಡ ಹೊರಗಡೆ ಬಂದಿದ್ದೀನಿ, ಸರಿನಾ. ಸೊ ಆ ವ್ರತ ಮಾಡಿದ್ಮೇಲೆ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು, ಸರಿನಾ. ತುಂಬ ವರ್ಷದಿಂದ ನಾವು ಕೂಡ ಟ್ರೈ ಮಾಡ್ತಾಯಿದ್ವಿ, ನಮಗೂ ಕೂಡ ಆಗ್ತಾ ಇರಲಿಲ್ಲ. ನಾನು ಭಕ್ತಿಯಿಂದ ಗಣಪತಿ ವ್ರತ ಮಾಡಿದ್ಮೇಲೆ ನನಗೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು, ಸರಿನಾ. ಸುಮ್ಮನೆ ನಾನು ಲೈಕ್ಸ್ಗೋಸ್ಕರ ಇಲ್ಲ ಅಂದರೆ ಏನೋ ಶೇರ್ಗೋಸ್ಕರ, ಕಮೆಂಟ್ಸ್ಗೋಸ್ಕರ ನಾನು ನಿಜವಾಗ್ಲೂ ನಿಮಗೆ ಈ ಥರ ಏನೇನೋ ಹೇಳ್ತಾ ಇಲ್ಲ ಫ್ರೆಂಡ್ಸ್, ಓಕೆನಾ. ನನ್ನ ಎಕ್ಸ್ಪೀರಿಯೆನ್ಸ್, ನಾನು ಹೇಳೋದೆಲ್ಲ ನನ್ನ ಎಕ್ಸ್ಪೀರಿಯೆನ್ಸು, ನಾನು ಏನೇನು ಮಾಡ್ತಾಯಿದ್ದೀನಿ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡೋದು, ಓಕೆನಾ. ನಾನು ಏನೇನೋ ಮಾಡದೇ ಇರೋದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡೋದಿಲ್ಲ. ನಾನು ಏನು ಮಾಡಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅದನ್ನು ಮಾತ್ರ ನಾನು ನಿಮಗೆ ಹೇಳ್ತೀನಿ, ಓಕೆನಾ. ಸೊ ದಯವಿಟ್ಟು ಆ ವ್ರತನ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗಲಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಓಕೆನಾ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಈ ಸಿಮ್ಟಮ್ಸ್ನ, ಈ ಲಕ್ಷಣಗಳನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ನೀವು ಆ ಸಂಕೇತಗಳು ಹೊಟ್ಟೆ ಮೇಲೆ ಏನೇನಿದೆ ಎಲ್ಲನೂ ಅಬ್ಸರ್ವ್ ಮಾಡ್ಕೊಳ್ಳಿ. ಆ ರೀತಿ ಇದ್ದರೆ ನಿಮಗೆ ಗಂಡು ಮಗು ಅಂತಾರೆ. ತುಂಬ ಜನ ಬೇಕು ಗಂಡು ಮಗು ಅಂತ ಇರ್ತಾರಲ್ವ, ಸೊ ಅವರಿಗೋಸ್ಕರ ಈ ವಿಡಿಯೋ, ಓಕೆನಾ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಯಾವ ರೀತಿ ನಿಮಗೆ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಅದನ್ನು ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಪ್ಲೀಸ್ ಲೈಕ್ ಮಾಡಿ. ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.